Hello everyone, welcome to our channel. In this class we are going to learn about pistil, megasporangium that is ovule and about embryo sac. Gynoecium ಅಂತ ಅಂದರೆ it is a female reproductive part of the flower. Gynoecium ಏನು ರೆಪ್ರೆಸೆಂಟ್ ಮಾಡುತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಗೈನೋಷಿಯಮ್ ಒಳಗೆ ನಾವೇನು ನೋಡ್ತೀವಿ ಪಿಸ್ಟಲ್ ಅನ್ನೋದನ್ನು ನೋಡ್ತೀವಿ. ಸಿಂಗಲ್ ಪಿಸ್ಟಲ್ ಇದ್ದರೆ ಅದು ಏನು ಮೋನೋಕಾರ್ಪೆಲರಿ ಅಂತ ಕರಿತೀವಿ. ಮೋರ್ ದ್ಯಾನ್ಸ್ ಒನ್ ಪಿಸ್ಟಲ್ ಇದ್ದರೆ ಮಲ್ಟಿ ಕಾರ್ಪೆಲರಿ ಅಂತ ಕರಿತೀವಿ. ನೆಕ್ಸ್ಟ್ ಈ ಪಿಸ್ಟಲಲ್ಲಿ ನಾವೇನು ನೋಡ್ತೀವಿ 3 ಪಾರ್ಟ್ಸ್ನ ನೋಡ್ತೀವಿ. ಯಾವುದು ಅಂದರೆ ಸ್ಟಿಗ್ಮಾ, ಸ್ಟೈಲ್, ಓವರಿ. ಸ್ಟಿಗ್ಮಾ ಏನು ಮಾಡುತ್ತೆ, ಇಟ್ ಸರ್ವ್ಸ್ ಆ್ಯಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಪೊಲನ್ ಗ್ರೇನ್ಸ್. ಇದೈತಲ್ಲ ಇದು ಸ್ಟಿಗ್ಮಾ. ನೆಕ್ಸ್ಟ್ ಸ್ಟೈಲ್, ಇಟ್ ಈಸ್ ಅ ಎಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಆಫ್ ಪಿಸ್ಟಲ್. ದಿಸ್ ಈಸ್ ಸ್ಟೈಲ್. ನೆಕ್ಸ್ಟ್ ಬರೋದು ಓವರಿ, ಬೇಸಲ್ ಬಲ್ಜ್ಡ್ ಪಾರ್ಟ್ ಆಫ್ ದಿ ಪಿಸ್ಟಲ್. ಇದೇನು ಬಲ್ಜ್ಡ್ ಪಾರ್ಟ್ ಇದೆಯಲ್ಲ ಈ ಪಾರ್ಟ್ನ ಏನಂತೀವಿ ಓವರಿ ಅಂತ ಕರಿತೀವಿ. ಈ ಸ್ಟಿಗ್ಮಾ ಏನು ಮಾಡುತ್ತೆ ಅಂತಂದರೆ ಪೊಲನ್ ಗ್ರೇನ್ಸ್ ಬಂದು ಅದ್ರ ಮೇಲೆ ಕುತ್ಕೊಳೋಕ್ಕೆ ಸ್ಪೇಸ್ನ ಮಾಡಿಕೊಡುತ್ತೆ. ಈಗ ಏನು ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ ಮಲ್ಟಿ ಕಾರ್ಪೆಲರಿ ಅಂತ ನೋಡ್ತೀವಿ. ಈ ಮಲ್ಟಿ ಕಾರ್ಪೆಲರಿ ಅಂದರೆ ಏನು, ಮೋರ್ ದ್ಯಾನ್ ಒನ್ ಪಿಸ್ಟಲ್ ಇದ್ದಾಗ ಮಲ್ಟಿ ಕಾರ್ಪೆಲರಿ ಅಂತೀವಿ. ಅದೇ ಮಲ್ಟಿ ಕಾರ್ಪೆಲರಿಯಲ್ಲಿ ಪಿಸ್ಟಲ್ಸ್ ಏನಾದರೂ ಫ್ಯೂಸ್ ಆಗಿದ್ದರೆ ಸಿನ್ ಕಾರ್ಪಸ್ ಅಂತ ಕರಿತೀವಿ. ಪಿಸ್ಟಲ್ಸ್ ಫ್ರೀ ಇದ್ದರೆ ಅಪೋಕಾರ್ಪಸ್ ಅಂತ ಕರಿತೀವಿ. ಈಗ ಕೆಸೆಟ್ ಅಥವಾ KCET ಅಥವಾ ನೀಟಲ್ಲಿ ಕ್ವಶನ್ಸ್ ಯಾವ ಥರ ಬರ್ತವೆ, ಸಿನ್ ಕಾರ್ಪಸ್ ಅಂದರೆ ಏನು, ಅಪೋಕಾರ್ಪಸ್ ಅಂದರೆ ಏನು, ಆಮೇಲೆ ಮಲ್ಟಿ ಕಾರ್ಪೆಲರಿ ಅಥವಾ ಮೋನೋಕಾರ್ಪೆಲರಿ ಅಂದರೆ ಏನು, ಈ ಥರ ಟರ್ಮಿನಾಲಜೀಸ್ ಕೊಟ್ಟು ಕೇಳ್ಬೋದು. ಅಥವಾ ಸಿಂಗಲ್ ಪಿಸ್ಟಲ್ ಅಂದರೆ ಏನಂತೀವಿ, ಮೋರ್ ದ್ಯಾನ್ ಒನ್ ಪಿಸ್ಟಲ್ ಇದ್ದಾಗ ಏನಂತೀವಿ, ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಈಗ ನೆಕ್ಸ್ಟ್ ಬರೋದು ಯಾವುದು, ಮೆಗಾಸ್ಪೊರಾಂಜಿಯಮ್ ಓವ್ಯೂಲ್ ಅಂತಲೂ ಕರಿತೀವಿ. ಕ್ವೆಶನಲ್ಲಿ ಮೆಗಾಸ್ಪೊರಾಂಜಿಯಮ್ ಈಸ್ ಇಕ್ವಿವ್ಯಾಲೆಂಟ್ ಟು ಅಂತ ಕೇಳಿ ಆಪ್ಷನ್ಸಲ್ಲಿ ಓವ್ಯೂಲ್ ಅಂತ ಕೊಡ್ಬೋದು. ಆವಾಗ ಆನ್ಸರ್ ಏನಾಗುತ್ತೆ, ಓವ್ಯೂಲ್ ಆಗುತ್ತೆ. ಇದೊಂದು ಇಕ್ವಿವ್ಯಾಲೆಂಟ್ ಟರ್ಮ್. ಮೆಗಾಸ್ಪೊರಾಂಜಿಯಮಲ್ಲಿ ನಾವೇನೇನು ನೋಡ್ಬೋದು, ಫ್ಯೂನಿಕಲ್, ಹೈಲಮ್, ಇಂಟೆಗ್ಯುಮೆಂಟ್ಸ್, ನಿಸಿಲಸ್, ಚಲಾಜಾ, ಮೈಕ್ರೋಪೈಲ್. ನೆಕ್ಸ್ಟ್ ಇನ್ನರ್ ಸೈಡ್ ಏನು ನೋಡ್ಬೋದು, ಎಗ್ಗನ್ನು ನೋಡ್ಬೋದು. ಈಗ ಫ್ಯೂನಿಕಲ್ ಅಂತ ಅಂದರೆ ಓವ್ಯೂಲ್ ಅಟ್ಯಾಚ್ ಟು ದಿ ಪ್ಲಾಸೆಂಟಾ ಥ್ರೋ ಫ್ಯೂನಿಕಲ್. ಓವ್ಯೂಲ್ ಏನಾಗುತ್ತೆ, ಪ್ಲಾಸೆಂಟಾಗೆ ಅಟ್ಯಾಚ್ ಆಗುತ್ತೆ ಥ್ರೋ ಏನು ಫ್ಯೂನಿಕಲ್. ನೆಕ್ಸ್ಟ್ ಬರೋದು ಹೈಲಮ್. ಹೈಲಮ್ ಅನ್ನೋದು ದ ಬಾಡಿ ಆಫ್ ದ ಓವ್ಯೂಲ್ ಫ್ಯೂಸ್ ವಿತ್ ದ ಫ್ಯೂನಿಕಲ್. ಈಗ ಫ್ಯೂನಿಕಲ್ ಈ ಥರ ಇದೆ ಅಂದರೆ ಇಲ್ಲಿ ಓವ್ಯೂಲ್ನ ಅಟ್ಯಾಚ್ ಮಾಡೋಕ್ಕೆ ಹೆಲ್ಪ್ ಮಾಡೋ ರೀಜನ್, ಈ ರೀಜನ್ ಏನಾಗುತ್ತೆ ಫ್ಯೂನಿಕಲ್ ಮತ್ತು ಓವ್ಯೂಲ್ ರೀಜನ್ ಅಟ್ಯಾಚ್ ಆಗೋ ರೀಜನ್ ಅಥವಾ ಜಂಕ್ಷನ್ ಅಂತೀವಿ, ಅದಕ್ಕೇನಂತೀವಿ ಹೈಲಮ್ ಅಂತ ಅಂತೀವಿ. ನೆಕ್ಸ್ಟ್ ಬರೋದು ಇಂಟೆಗ್ಯುಮೆಂಟ್ಸ್. ಇಂಟೆಗ್ಯುಮೆಂಟ್ಸ್ ಏನು ಅಂತ ಅಂದರೆ ದೇ ಆರ್ ದಿ ಪ್ರೊಟೆಕ್ಟಿವ್ ಎನ್ವೆಲಪ್ಸ್. ಒನ್ ಆರ್ ಮೋರ್ ಇಂಟೆಗ್ಯುಮೆಂಟ್ಸ್ ಇರ್ಬೋದು. ನೆಕ್ಸ್ಟ್ ಬರೋದು ನ್ಯೂಸಿಲಸ್. ಈ ನ್ಯೂಸಿಲಸ್ ಏನು, ಇಂಟೆಗ್ಯುಮೆಂಟ್ಸ್ ಏನು ಮಾಡ್ತವೆ ಆ್ಯಂಡ್ ಸರ್ಕಲ್ಸ್ ದಿ ನ್ಯೂಸಿಲಸ್. ಈ ನ್ಯೂಸಿಲಸ್ ಒಳಗಡೆ ಏನಾಗಿರುತ್ತೆ, ಮೆಗಾಸ್ಪೊರೋಜೆನೆಸಿಸ್ ಅನ್ನೋದು ಆಗುತ್ತೆ. ಅದು ಏನು ಅಂತ ನೆಕ್ಸ್ಟ್ ನೋಡೋಣ. ಆಮೇಲೆ ಇಂಟೆಗ್ಯುಮೆಂಟ್ ಏನು ಮಾಡುತ್ತೆ, ನ್ಯೂಸಿಲಸ್ನ ಕವರ್ ಏನು ಮಾಡುತ್ತಲ್ಲ, ಈ ಕವರ್ ಇಲ್ಲಿ ನ್ಯೂಸಿಲಸ್ ಇದೆ ಅಂತ ಅಂದರೆ ಇದು ಕಂಪ್ಲೀಟ್ಲಿ ಕವರ್ ಮಾಡಲ್ಲ. ಇಲ್ಲಿ ಒಂದು ಪೋರ್ ಲೈಕ್ ರೀಜನ್ನ ಏನು ಮಾಡುತ್ತೆ, ಬಿಡುತ್ತೆ ಇಂಟೆಗ್ಯುಮೆಂಟ್ಸ್. ಆ ರೀಜನ್ಗೆ ನಾವೇನು ಕರಿತೀವಿ ಅಂತಂದರೆ ಮೈಕ್ರೋಪೈಲ್ ಅಂತ ಕರಿತೀವಿ. ಈಗ ಅಪೋಸಿಟ್ ಟು ದಿ ಮೈಕ್ರೋಪೈಲ್ ಏನಂತ ಅಂತೀವಿ, ಚಲಾಜಾ ಅಂತೀವಿ. ಸೊ ಮೈಕ್ರೋಪೈಲ್ ಇದ್ದ ರೀಜನ್ಗೆ ಮೈಕ್ರೋಪೈಲಾರ್ ಎಂಡ್ ಅಂತ ಕರಿತೀವಿ, ಚಲಾಜಾ ಇದ್ದ ರೀಜನ್ಗೆ ಚಲಾಜಲ್ ಎಂಡ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಏನು ಮಾಡೋಣ, ಮೆಗಾಸ್ಪೊರೋಜೆನೆಸಿಸ್ ಅನ್ನೋದನ್ನು ನೋಡೋಣ. ಮೆಗಾಸ್ಪೊರೋಜೆನೆಸಿಸ್ ಅಂತ ಅಂದರೆ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್, ಅದಕ್ಕೆ MMC ಅಂತಲೂ ಕರಿತೀವಿ. ಈಗ ಡೈಗ್ರಾಮ್ ಥ್ರೂ ನಾವೇನು ಮಾಡೋಣ, ಕಲಿಯೋಣ ಮೆಗಾಸ್ಪೊರೋಜೆನೆಸಿಸ್ನ. ಇಲ್ಲಿರುವಂಥ ರೀಜನ್ ಏನು, ನ್ಯೂಸಿಲಸ್ ಅಂತ ಹೇಳಿ. ಇಲ್ಲಿ ಒಳಗಡೆ ಇರೋದು ಯಾವುದು, ಮೆಗಾಸ್ಪೋರ್ ಮದರ್ ಸೆಲ್, ದಟ್ ಈಸ್ MMC.
ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಅಂಡರ್ಗೋ ಮಿಯೋಟಿಕ್ ಡಿವಿಷನ್ ಅಂತ ಅಂದರೆ ರಿಡಕ್ಷನಲ್ ಡಿವಿಷನ್. ರಿಡಕ್ಷನಲ್ ಡಿವಿಷನ್ ಒಳಗೆ ನಾವೇನು ನೋಡ್ತೀವಿ, ಫಸ್ಟು ಟೂ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಮೆಗಾಸ್ಪೋರ್ ಡಯಾಡ್ ಅಂತ ಕರಿತೀವಿ. ಆಮೇಲೆ ಏನಾಗ್ತೈತಿ, ಮಿಯೋಸಿಸ್ ಲಾಸ್ಟಿಗೆ ನಾವೇನು ನೋಡ್ತೀವಿ, 4 ಸೆಲ್ಸ್ನ ಫಾರ್ಮೇಷನ್ ಆಗಿ ನೋಡ್ತೀವಿ, ಅಥವಾ 4 ಡಾಟಲ್ ಸೆಲ್ಸ್ ಅಂತ ಅಂತೀವಿ. ಇಲ್ಲಿ ಏನಾಗುತ್ತೆ, 4 ಮೆಗಾಸ್ಪೋರ್ ಸೆಲ್ಸ್ ಫಾರ್ಮೇಷನ್ ಆಗ್ತವೆ, ಅದಕ್ಕೆ ಏನಂತೀವಿ, ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗ್ತೈತಿ ಅಂತಂದರೆ, ಈಗ 4 ಮೆಗಾಸ್ಪೋರ್ ಟೆಟ್ರಾಡ್ ಇರುತ್ತಲ್ಲ, ಅದರಲ್ಲಿ ಏನಾಗುತ್ತೆ, ಓನ್ಲಿ 1 ಫಂಕ್ಷನಲ್ ಆಗಿ ಉಳಿತೈತಿ ಮೆಗಾಸ್ಪೋರ್. ಇನ್ನು 3 ಏನಾಗ್ತವೆ ಅಂತಂದರೆ ಡಿಜೆನರೇಟ್ ಆಗ್ತವೆ. ಆ 1 ಫಂಕ್ಷನಲ್ ಮೆಗಾಸ್ಪೋರ್ ಏನಾಗುತ್ತೆ, ಅಂಡರ್ಗೋ ಮೈಟೋಟಿಕ್ ಡಿವಿಷನ್. ಮೈಟೋಟಿಕ್ ಡಿವಿಷನ್ ಅಂದರೆ ಈಕ್ವೇಷನಲ್ ಡಿವಿಷನ್ ಅಂತಲೂ ಕರಿತೀವಿ. ಈಗ ಫಸ್ಟ್ ಏನಾಗುತ್ತೆ, ಮೈಟೋಸಿಸ್ ಆದಾಗ 2 ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 4, ನೆಕ್ಸ್ಟ್ 8 ನ್ಯೂಕ್ಲಿಯೇಟೆಡ್ ಸೆಲ್ ಆಗುತ್ತೆ. ಈ ಡಿವಿಷನ್ ಒಳಗೆ ಏನಾಗ್ತೈತಿ ಅಂತಂದ್ರೆ, ಇನ್ ಮೈಟೋಟಿಕ್ ಡಿವಿಷನ್ ಪರ್ಟಿಕ್ಯುಲರ್ಲಿ ದ ಮೆಗಾಸ್ಪೋರ್ ಫಂಕ್ಷನಲ್ ಮೆಗಾಸ್ಪೋರ್ ಏನು ಡಿವೈಡ್ ಆಗುತ್ತಲ್ಲ, ಅಲ್ಲೇನಾಗ್ತೈತಿ, ನ್ಯೂಕ್ಲಿಯರ್ ಡಿವಿಷನ್ ಆದಮೇಲೆ ಸೆಲ್ ವಾಲ್ ಏನಾಗಂಗಿಲ್ಲ, ಡಿವೈಡ್ ಆಗಿರಲ್ಲ. ಈಗ ಸೆಲ್ ವಾಲ್ ಡಿವಿಷನ್ ಆಗುತ್ತೆ ಯಾವಾಗ 4 ನ್ಯೂಕ್ಲಿಯೇಟೆಡ್ ಸೆಲ್ ಯಾವಾಗ ಫಾರ್ಮೇಷನ್ ಆಗ್ತೈತಿ. ಸೆಲ್ ವಾಲ್ ಡಿವೈಡ್ ಎಷ್ಟು ಸೆಲ್ಸ್ನ ಮಾಡುತ್ತೆ ಅಂತಂದರೆ 6 ಸೆಲ್ಸ್ನ ಮಾಡುತ್ತೆ. ಯಾವುದ್ಯಾವುದು, ಒಂದನ್ನು ನಾವು ಎಗ್ ಅಪ್ಯಾರಟಸ್ ಅಂತ ಕರಿತೀವಿ. ಎಗ್ ಅಪ್ಯಾರಟಸ್ ಎಲ್ಲಿರುತ್ತೆ ಅಂತಂದರೆ ಮೈಕ್ರೋಪೈಲಾರ್ ಎಂಡ್ ರೀಜನಲ್ಲಿ ಇರುತ್ತೆ. ಅದರೊಳಗೆ ಏನೇನಿರುತ್ತೆ, ಸಿನರ್ಜಿಡ್ ಸೆಲ್ಸ್ ಇರುತ್ತೆ. ಎಷ್ಟು, 2. ನೆಕ್ಸ್ಟ್ ಏನಾಗಿರುತ್ತೆ, 1 ಎಗ್ ಸೆಲ್ ಇರುತ್ತೆ. ನೆಕ್ಸ್ಟು ಅನದರ್ 3 ಏನಾಗಿರುತ್ತೆ, ಆಟ್ ಚಲಾಸಲ್ ಎಂಡ್ ಇರುತ್ತೆ. ಏನಂತ ಕರಿತೀವಿ, ಆ ಸೆಲ್ಸಿಗೆ ಆಂಟಿಪೋಟಲ್ ಸೆಲ್ಸ್ ಅಂತ ಕರಿತೀವಿ. ಇನ್ನು 2 ಸೆಲ್ಸ್ ಏನಿರುತ್ತೆ, ಇನ್ನು 2 ಸೆಲ್ಸ್ ಫಾರ್ಮೇಷನ್ ಆಗಿರಲ್ಲ ನ್ಯೂಕ್ಲಿಯಸ್ಸು, ಅವಕ್ಕೆ ಏನಂತ ಕರಿತೀವಿ, 2 ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಅವು ಏನಾಗಿರುತ್ತೆ, ಫ್ರೀಲಿ ಪ್ರೆಸೆಂಟ್ ಇರುತ್ತೆ ಆಟ್ ಸೆಂಟ್ರಲ್ ಸೆಲ್. ಇದೇನಪ್ಪ ಅಂತಂದರೆ ಒಂದು ಟಿಪಿಕಲ್ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗಿದೆ. ಈಗ ಫಿಲಿಫಾರ್ಮ್ ಅಪ್ಯಾರಟಸನ್ನು ರೀಜನ್ನ ಅನ್ನೋ ಪಾರ್ಟನ್ನು ನಾವೆಲ್ಲಿ ನೋಡ್ತೀವಿ, ಸಿನರ್ಜಿಡ್ಸಲ್ಲಿ ನೋಡ್ತೀವಿ. ಇವು ಏನಕ್ಕೆ ಹೆಲ್ಪ್ ಮಾಡ್ತವೆ ಅಂತಂದರೆ ಪೊಲಾಂಗ್ರೆನ್ಸ್ನ ಗೈಡ್ ಮಾಡ್ತವೆ ಇನ್ ಟು ದಿ ಸಿನರ್ಜಿಡ್ಸ್. ನೆಕ್ಸ್ಟ್ ಇಲ್ಲೊಂದು ಎಗ್ ಇರುತ್ತೆ, ಇಲ್ಲಿ ಇರುವಂಥವೇನು ಆಂಟಿಪೋಡಲ್ ಸೆಲ್ಸು ಆಟ್ ಚಲಾಸಲ್ ಎಂಡ್. ಅಟ್ ಮೆಚುರಿಟಿ ಏನಾಗುತ್ತೆ, ಒಟ್ಟು ಇದು 7 ಸೆಲ್ಡ್ ಆಗಿರುತ್ತೆ, ಬಟ್ ಏನಾಗಿರುತ್ತೆ 8 ನ್ಯೂಕ್ಲಿಯೇಟೆಡ್ ಆಗಿರ್ತೈತಿ. ಇನ್ ಸಿಂಪಲ್ ವೇ ನಾವು ಹೆಂಗೆ ರಿಕ್ಯಾಪ್ ಮಾಡ್ಕೊಳ್ಳೋಣ ಅಂತಂದರೆ, ಈಗ MMC ಅಂತ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್, ಇದೇನಾಗುತ್ತೆ ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಅವಾಗ ಏನಾಗುತ್ತೆ 4 ಮೆಗಾಸ್ಪೋರ್ಸು ಪ್ರೊಡ್ಯೂಸ್ ಆಗುತ್ತೆ. 4 ಮೆಗಾಸ್ಪೋರ್ಸಲ್ಲಿ ಏನಾಗುತ್ತೆ, 1 ಫಂಕ್ಷನಲ್ ಮೆಗಾಸ್ಪೋರಾಗಿ ಉಳ್ಕೊಂಡು 3 ಏನಾಗುತ್ತೆ ಡಿಜೆನರೇಟ್ ಆಗುತ್ತೆ. ಈ ಫಂಕ್ಷನಲ್ ಮೆಗಾಸ್ಪೋರ್ ಏನಾಗುತ್ತೆ ಮೈಟೋಟಿಕ್ ಡಿವಿಷನ್ ಒಳಗೊಂಡುತ್ತೆ. ಫಸ್ಟು 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಇಲ್ಲೇನಾಗಲ್ಲ, ನ್ಯೂಕ್ಲಿಯಸ್ ಅಷ್ಟೇ ಡಿವೈಡ್ ಆಗುತ್ತೆ, ಸೆಲ್ ವಾಲ್ ಏನಾಗಲ್ಲ ಡಿವೈಡ್ ಆಗಿರಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಮತ್ತೆ ಮೈಟೋಟಿಕ್ ಡಿವಿಷನ್ ಆಗುತ್ತೆ, 4 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಮೈಟೋಟಿಕ್ ಡಿವಿಷನ್ ಆಗಿ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಒಂದು ಸೆಲ್ಲಲ್ಲಿ 8 ನ್ಯೂಕ್ಲಿಯಸ್ ಇದೆ, ಬಿಕಾಸ್ ಸೆಲ್ ವಾಲ್ ಏನಾಗಿರಲ್ಲ, ಫಾರ್ಮೇಷನ್ ಆಗಿರಲ್ಲ. ಒನ್ಸ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ, ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಅಷ್ಟು ನ್ಯೂಕ್ಲಿಯಸ್ ಸುತ್ತಲೂ ಸೆಲ್ ವಾಲ್ ಫಾರ್ಮೇಷನ್ ಆಗಿರಲ್ಲ, ಬರೀ 8 ನ್ಯೂಕ್ಲಿಯೈ ಸುತ್ತ ಅಷ್ಟೇ ಏನಾಗಿರುತ್ತೆ, ಸೆಲ್ ವಾಲ್ ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ರಿಮೈನಿಂಗ್ 2 ನ್ಯೂಕ್ಲಿಯೈ ಏನಂತ ಕರಿತೀವಿ ಅಂತಂದರೆ ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಇವು ಎಲ್ಲಿ ಪ್ರೆಸೆಂಟ್ ಇರ್ತಾವೆ, ಸೆಂಟ್ರಲ್ ಸೆಲ್ ಒಳಗೆ ಪ್ರೆಸೆಂಟ್ ಇರ್ತವೆ. ಮತ್ತು 6 ಒಳಗೆ ನಾವು 3 ಆಗಿ ಡಿವೈಡ್ ಮಾಡ್ತೀವಿ. 3 ಯಾವ ರೀಜನ್ ಒಳಗಿರುತ್ತೆ, ಚಲಾಸಲ್ ಎಂಡ್ ಒಳಗಿರುತ್ತೆ. ಇನ್ನು 3 ಏನಾಗಿರುತ್ತೆ, ಮೈಕ್ರೋಪೈಲಾರ್ ಎಂಡ್ ರೀಜನ್ ಒಳಗೆ ಇರುತ್ತೆ. ಈ 3 ಚಲಾಸಲ್ ಎಂಡ್ ಒಳಗಿರುವಂಥ ಸೆಲ್ಸ್ ಏನು, ಆಂಟಿಪೋಡಲ್ ಸೆಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದು, 3 ಸೆಲ್ಸು ಅಟ್ ಮೈಕ್ರೋಪೈಲಾರ್ ಎಂಡ್. ಆ ಎಂಡ್ ಕಡೆ ಇರುವಂಥ 3 ಸೆಲ್ಸನ್ನು ನಾವು ಟೋಟಲಾಗಿ ಏನಂತೀವಿ ಅಂತಂದರೆ
ಎಗ್ ಅಪ್ಯಾರಟಸ್ ಒಳಗೆ ಪ್ರೆಸೆಂಟ್ ಇರ್ತಾವೆ. ಈ ಎಗ್ ಅಪ್ಯಾರಟಸ್ ಒಳಗೆ ಏನಾಗಿರುತ್ತೆ, 2 ಸಿನರ್ಜಿಡ್ ಸೆಲ್ಸ್ ಇರುತ್ತೆ ಮತ್ತು ಒಂದು ಎಗ್ ಸೆಲ್ಸ್ ಇರುತ್ತೆ, ಒಂದು ಎಗ್ ಸೆಲ್ ಇರುತ್ತೆ. ಈ ಸಿನರ್ಜಿಡ್ ಸೆಲ್ಸ್ ಒಳಗೆ ಏನಾಗಿರುತ್ತೆ, ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ಇರುತ್ತೆ. ಆ ಫಿಲಿಫಾರ್ಮ್ ಅಪ್ಯಾರಟಸ್ ಅದಕ್ಕೆ ಹೆಲ್ಪ್ ಮಾಡ್ತೈತಿ ಅಂತಂದರೆ ಅದು ದಾರಿ ತೋರಿಸ್ತೈತೆ. ಇದಕ್ಕೆ ಪಾಲನ್ ಗ್ರೇನ್ಗೆ ದಾರಿ ತೋರಿಸುತ್ತೆ ಎದ್ರೊಳಗೆ ಬರೋಕ್ಕೆ, ಎಂಬ್ರಿಯೋ ಸ್ಯಾಕ್ ಒಳಗಡೆ ಬರೋಕ್ಕೆ, ಮತ್ತು ಎಗ್ ಸೆಲ್ಲನ್ನು ಫರ್ಟಿಲೈಸ್ ಮಾಡೋಕ್ಕೆ. ಈಗ ಅಟ್ ಮೆಚುರಿಟಿ ನಾವೇನು ನೋಡ್ತೀವಿ, 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕನ್ನು ನೋಡ್ತೀವಿ. ಈಗ ಪಾಸಿಬಲ್ ಕ್ವಶನ್ಸ್ ಏನೇನು ಅಂತ ಅಂದರೆ, ಫಸ್ಟು ಎಷ್ಟು ಮಿಯೋಟಿಕ್ ಡಿವಿಷನ್ ಆಗುತ್ತೆ, ಎದರಲ್ಲಿ ಆಗುತ್ತೆ, ಈ ಥರ ಕೇಳ್ತಾರೆ. MMC ಒಳಗೆ ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ. ನೆಕ್ಸ್ಟ್ ಮೆಗಾಸ್ಪೋರ್ ಒಳಗೇನಾಗುತ್ತೆ, ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಈಗ ಮೆಗಾಸ್ಪೋರ್ ಮದರ್ ಸೆಲ್ ಎಷ್ಟು ಮಿಯೋಟಿಕ್ ಡಿವಿಷನ್ ಆಗುತ್ತೆ, 1 ಮಿಯೋಟಿಕ್ ಡಿವಿಷನ್ ಆಗ್ತೈತಿ, 4 ಮೆಗಾಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡ್ತೈತಿ. ಈಗ ಕ್ವೆಶನಲ್ಲಿ ಎಷ್ಟು ಮಿಯೋಟಿಕ್ ಡಿವಿಷನ್ನ ಅಂಡರ್ಗೋ ಆಗುತ್ತೆ MMC ಅಂತ ಕೇಳ್ಬೋದು, ಎಷ್ಟು ಮೆಗಾಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡ್ತವೆ ಅಂತಲೂ ಕೇಳ್ಬೋದು, ಅದರಲ್ಲಿ ಎಷ್ಟು ಫಂಕ್ಷನಲ್ ಎಷ್ಟು ಡಿಜೆನರೇಟ್ ಆಗ್ತವೆ ಅಂತಲೂ ಕೇಳ್ತಾರೆ. ನೆಕ್ಸ್ಟ್ ಮೈಟೋಟಿಕ್ ಡಿವಿಷನ್ ಎದರಲ್ಲಾಗುತ್ತೆ ಅಂತಲೂ ಕೇಳ್ತಾರೆ. ಮೆಗಾಸ್ಪೋರ್ ಅಂಡರ್ಗೋ ದಿ ಮೈಟೋಟಿಕ್ ಡಿವಿಷನ್, ಎಷ್ಟು 3 ಮೈಟೋಟಿಕ್ ಡಿವಿಷನ್ ಆಗಿ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕನ್ನು ಫಾರ್ಮೇಷನ್ ಮಾಡ್ತಾರೆ. ಓಕೆ, ಈ ಕ್ಲಾಸಲ್ಲಿ ನಾವು ಏನೆಲ್ಲ ಕಲ್ತಿದ್ದೀವಲ್ಲ ಅದರ ನೋಟ್ಸನ್ನು ನಾವು ಶೇರ್ ಮಾಡಿರ್ತೀವಿ, ಅದರಿಂದ ನೀವು ನೋಟ್ಸನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು.